ಈ ರಾಜ್ಯದಲ್ಲಿ ಇರತಕ್ಕಂತ ಪರಿಶಿಷ್ಟ ಬಂಜಾರ ಸಮಾಜಕ್ಕೆ ಅನ್ಯಾಯವೆಸಗತಕ್ಕಂತ ಯಾರೇ ಲೋಕಸಭಾ ಅಭ್ಯರ್ಥಿ ಆಗಿರಬಹುದು ಅವರಿಗೆ ಸ್ಪಷ್ಟವಾಗಿ ಮತವನ್ನ ಬಂಜಾರ ಸಮಾಜ ಹಾಕೋದಿಲ್ಲ ಅಂತ ಹೇಳಿ ನಾವು ನಿರ್ಣಯವನ್ನ ಒಕ್ಕೂರಲಿಂದ ಇವತ್ತು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇವೆ. ಆಮೇಲೆ ನಮ್ಮ ಸಮಾಜದವ್ರಿಗೆ ಅಂತಾರೆ ನಿಮ್ ಸಮಾಜ ಓಟೇ ಬೇಕಾಗಿ ಒಬ್ಬ ನೀವೇ ಮೀಡಿಯಾದವ್ರೆ ನಿಮ್ಮಲ್ಲೇ ಬಂದಿದ್ದಿಲ್ಲ ಅಷ್ಟೇ ನಾವು ಕೀಳ್ಮಟ್ಟ ನಮ್ಮ ಸಮಾಜ ಅಷ್ಟು ಕೀಳ್ಮಟ್ಟ ಇಲ್ಲ. ನಮ್ಮ ಇಲ್ಲಿ ಕರ್ನಾಟಕದಾಗಲೇ ಮಹಾರಾಷ್ಟ್ರ ದುಡ್ಕೊಳ್ತಿದ್ದ ಭಿಕ್ಷಾ ಬೇಡ ನಮ್ಮ ಸಮಾಜ ಎಲ್ಲಿವರೆಗೆ ಇನ್ನೂವರೆಗೆ ಎಲ್ಲಿ ಕೇಳಿಲ್ಲ. ಇನ್ನು ಮಹಾರಾಷ್ಟ್ರ ದುಡ್ಕೊಂಡು 6 ತಿಂಗಳು ದುಡಿತಾರ 6 ತಿಂಗಳು ಬಂದ್ ಮಾಡ್ತಾರ. ಆದ್ರೆ ನೇತಿದ್ದ ನಮ್ಮ ಬಂಜಾರ ಸಮಾಜದವರು. ಕಾರಜೋಳ ಏನು ಚಿತ್ರದುರ್ಗದ ಲೋಕಸಭಾ ಅಭ್ಯರ್ಥಿ ಇದ್ದಾರೆ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ, ಅವರ ಸಹೋದರ ಸಂಬಂಧಿ ಸುನೀಲ್ ಕುಮಾರ್ ಮಿಶ್ರಾ ಅವರು ಮತ್ತೆ ಹೈಕೋರ್ಟ್ಗೆ ಮತ್ತು ಈಗ ಕಾಂಗ್ರೆಸ್ ಸರ್ಕಾರ ಏನಿದೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನೋಟಿಸ್ ಅನ್ನ ಸುಪ್ರೀಂ ಕೋರ್ಟ್ಲಿಂದ ಜಾರಿಗೊಳಿಸಿದ್ದಾರೆ. ಏನಂತ ಹೇಳಿ ಕೇಳಿದ್ರೆ ಬಂಜಾರ ಸಮಾಜ, ಭೋವಿ, ಕೊರ್ಚ, ಕೊರ್ಮ ಇವು ಜಾತಿಗಳನ್ನ ಪರಿಶಿಷ್ಟ ಪಟ್ಟಿಯಿಂದ ತೆಗೆದು ಹಾಕಬೇಕು ಅಂತ ಹೇಳಿ ಈಗಾಗಲೇ ನೋಟಿಸ್ ಅನ್ನು ಜಾರಿಗೊಳಿಸಿದ್ದಾರೆ. ಮೊದಲಿಗೆ ಇವತ್ತು ಇಂಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರತಕ್ಕಂತ ಎಲ್ಲ ಬಂಜಾರ ಸಮಾಜದ ಸುಮಾರು 42 ತಾಂಡಗಳ ಪರವಾಗಿ ವಿಶೇಷವಾಗಿ ಇವತ್ತು ಹೋಟೆಲ್ ಅಮರ್ ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ವಿಶೇಷವಾಗಿ ಹೇಳೋದು ಇಷ್ಟೇ ಇದೆ, ಭಾರತ ದೇಶದಲ್ಲಿ ಬಂಜಾರ ಸಮಾಜ ಸುಮಾರು 16 ಕೋಟಿ ಜನಸಂಖ್ಯೆಯನ್ನ ಹೊಂದಿದ್ದೇವೆ ಅಂತ ಹೇಳಿ ಒಂದು ಅಂದಾಜದ ಒಂದು ಜನಸಂಖ್ಯೆಯನ್ನ ಇವತ್ತು ಕೆಲವು ಕಡೆ ನಾವು ಪತ್ರಿಕೆ, ಮಾಧ್ಯಮ ಮತ್ತು ಪುಸ್ತಕಗಳಲ್ಲಿ ಅಂಕಿ ಸಂಖ್ಯೆಯಲ್ಲಿ ಕಂಡಿದ್ದೀವಿ. ವಿಶೇಷವಾಗಿ ಕರ್ನಾಟಕದಲ್ಲಿ ಬಂಜಾರ ಸಮಾಜ 5,000 ತಾಂಡಗಳನ್ನು ಹೊಂದಿರತಕ್ಕಂಥದ್ದು, ಇಡೀ ಭಾರತದಲ್ಲೇ ಹೆಚ್ಚು ತಾಂಡಗಳನ್ನು ಹೊಂದಿರತಕ್ಕಂಥ ಕರ್ನಾಟಕ ರಾಜ್ಯ. ಅದರಲ್ಲಿ ವಿಶೇಷವಾಗಿ ಹೆಚ್ಚು ತಾಂಡಗಳನ್ನು ಹೊಂದಿರತಕ್ಕಂಥ ಬಿಜಾಪುರ ಜಿಲ್ಲೆ 518 ತಾಂಡಗಳನ್ನ ಇಡೀ ದೇಶದಲ್ಲಿ ಹೆಚ್ಚು ತಾಂಡಗಳಿರ್ತಕ್ಕಂಥ ಜಿಲ್ಲೆ. ಇವತ್ತು ಬಿಜಾಪುರ ಜಿಲ್ಲೆ ಭಾರತ ದೇಶದಲ್ಲಿ 5,000ಕ್ಕೂ ಹೆಚ್ಚು ಜಿಲ್ಲೆಗಳದಾವು. 5,000ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ತಾಂಡಗಳನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದಾದ್ರು ಇದ್ರೆ ಅದು ಬಿಜಾಪುರ ಜಿಲ್ಲೆ. ಹಾಗಾಗಿ ಇವತ್ತು ತಮ್ಮ ಮುಖಾಂತರ ತಮ್ಮ ಗಮನಕ್ಕೆ ತರಿಸ್ಲಿಕ್ಕೆ ಬಯಸ್ತೇವೆ. ಕಳೆದ ಹಿಂದಿನ ವರ್ಷ ಅಂದ್ರೆ ಒಂದು 7-8 ವರ್ಷ ಆಗಿರ್ಬೋದು, ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೆ ತಂದ್ರು, ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡ್ರು, ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ರು. ಅಲ್ಲಿ ಒಳ ಮೀಸಲಾತಿಯಲ್ಲಿ ಬಂಜಾರ ಸಮಾಜಕ್ಕೆ 5.5% ಒಡೆದು ಇತರೆ ಜಾತಿಗಳಿಗೂ ಸಹ ಅಲ್ಲಿನೂ ಸಹ ಶೇಕಡಾವಾರು ಒಡೆದು ಹಾಕಿ ಇವತ್ತು ಕಾನೂನಿನಲ್ಲಿ ಅವೈಜ್ಞಾನಿಕವಾಗಿರ್ತಕ್ಕಂಥ ಒಳ ಮೀಸಲಾತಿಯನ್ನ ಕೇಂದ್ರ ಸರ್ಕಾರಕ್ಕೆ ಬಸವರಾಜ ಬೊಮ್ಮಾಯಿ ಮತ್ತು ಬಿಜೆಪಿ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಕ್ಯಾಬಿನೆಟ್ ರ್ಯಾಂಕಿನ ಸಚಿವರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು, ಕಾನೂನು ಮಂತ್ರಿ ಆಗಿರ್ತಕ್ಕಂಥ ಮಧುಸ್ವಾಮಿ ಅವರು, ಅದರ ಜೊತೆಗೆ ನಮ್ಮದೇ ಸಮಾಜದ ಭಾರತೀಯ ಜನತಾ ಪಕ್ಷದ ಸಚಿವರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ರವರು, ಪಿ ರಾಜೀವ್ರವರು ಮತ್ತು ಈ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ಅವರು, ಇವರೆಲ್ಲರೂ ಸೇರಿ ಒಳ ಮೀಸಲಾತಿಯನ್ನ ಜಾರಿಗೆ ತಂದು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟು ಅವೈಜ್ಞಾನಿಕ ವರದಿಯನ್ನ ಪರಿಶಿಷ್ಟ ಜಾತಿ ಜನಾಂಗದ ಆಯೋಗ ಏನಿದೆ ಕೇಂದ್ರದಲ್ಲಿ ಅದನ್ನ ಸರಾಸಗಟ್ಟಾಗಿ ತಳ್ಳಿ ಹಾಕ್ತು ಅನ್ನುವಂಥದ್ದು ನಮ್ಮೆಲ್ಲ ಸಮಾಜದ ಬಾಂಧವರಿಗೆ ಗೊತ್ತಿರತಕ್ಕಂಥ ವಿಚಾರ.
ಹಾಗಾಗಿ ಆದ್ರೂ ಸಹ ಮತ್ತೆ ಗೋವಿಂದ್ ಕಾರಜೋಳ್ ಏನು ಚಿತ್ರದುರ್ಗದ ಲೋಕಸಭಾ ಅಭ್ಯರ್ಥಿ ಇದ್ದಾರೆ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ, ಅವರ ಸಹೋದರ ಸಂಬಂಧಿ ಸುನೀಲ್ ಕುಮಾರ್ ಮಿಶ್ರಾ ಅವರು ಮತ್ತೆ ಹೈಕೋರ್ಟ್ಗೆ ಮತ್ತು ಈಗ ಕಾಂಗ್ರೆಸ್ ಸರ್ಕಾರ ಏನಿದೆ ಇವತ್ತು ರಾಜ್ಯದಲ್ಲಿ, ಕಾಂಗ್ರೆಸ್ ಸರ್ಕಾರಕ್ಕೆ ನೋಟಿಸ್ ಅನ್ನ ಸುಪ್ರೀಂ ಕೋರ್ಟ್ನಿಂದ ಜಾರಿಗೊಳಿಸಿದ್ದಾರೆ. ಏನಂತ ಹೇಳಿ ಕೇಳಿದ್ರೆ, ಬಂಜಾರ ಸಮಾಜ, ಭೋವಿ, ಕೊರ್ಚ, ಕೊರ್ಮ ಇವು ಜಾತಿಗಳನ್ನ ಪರಿಶಿಷ್ಟ ಪಟ್ಟಿಯಿಂದ ತೆಗೆದು ಹಾಕಬೇಕು ಅಂತ ಹೇಳಿ ಈಗಾಗಲೇ ನೋಟಿಸ್ ಅನ್ನು ಜಾರಿಗೊಳಿಸಿದ್ದಾರೆ. ಹಂಗಾಗಿ ನಾವು ಇಷ್ಟೇ ಹೇಳಕ್ ಬಯಸ್ತೇವೆ, ಇವತ್ತು ಪರಿಶಿಷ್ಟ ಜಾತಿಯಿಂದ ತೆಗೆದು ಹಾಕ್ಲಿಕ್ಕೆ ಇವತ್ತು ತೆಗಿಬೇಕಂತ ಹೇಳಿ ಸಾಕಷ್ಟು ಹಿಂದಿನ 10 ವರ್ಷಗಳಿಂದ ಹೋರಾಟವನ್ನ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಕೆಲವು ರಾಜ್ಯಗಳಲ್ಲಿ ನಡೀತಾ ಇದೆ. ಮದ್ರಾಸ್ ಹೈಕೋರ್ಟ್ನಲ್ಲಿ ಪರಿಶಿಷ್ಟ ಜಾತಿಗಳ ವರ್ಗೀಕರಣ ಮಾಡಬಾರದು ಅಂತ ಹೇಳಿ ಈಗಾಗಲೇ ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಹಂಗಾಗಿ ಇವತ್ತು ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ, ಜನರಿಗೆ ತಪ್ಪು ಗ್ರಹಿಕೆಗಳನ್ನ ಮಾಡತಕ್ಕಂಥ ಭಾರತೀಯ ಜನತಾ ಪಕ್ಷ ಮತ್ತು ವಿಶೇಷವಾಗಿ ಚಿತ್ರದುರ್ಗದ ಲೋಕಸಭಾ ಅಭ್ಯರ್ಥಿ, ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿ ಗೋವಿಂದ್ ಕಾರಜೋಳ್, ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ, ಲೋಕಸಭಾ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಅವರು ಮತ್ತು ಈ ರಾಜ್ಯದಲ್ಲಿ ಇರತಕ್ಕಂಥ ಪರಿಶಿಷ್ಟ ಬಂಜಾರ ಸಮಾಜಕ್ಕೆ ಅನ್ಯಾಯ ಎಸಗತಕ್ಕಂಥ ಯಾರೇ ಲೋಕಸಭಾ ಅಭ್ಯರ್ಥಿ ಆಗಿರ್ಬೋದು, ಅವರಿಗೆ ಸ್ಪಷ್ಟವಾಗಿ ಮತವನ್ನ ಬಂಜಾರ ಸಮಾಜ ಹಾಕೋದಿಲ್ಲ ಅಂಥೇಳಿ ನಾವು ನಿರ್ಣಯವನ್ನ ಒಕ್ಕೂರಲಿಂದ ಇವತ್ತು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇವೆ. ವಿಶೇಷವಾಗಿ ಇವತ್ತು ಬಂಜಾರ ಸಮಾಜ ಕರ್ನಾಟಕದಲ್ಲಿ 45 ಲಕ್ಷ ಮತದಾರರನ್ನು ಹೊಂದಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 135ಕ್ಕೂ ಹೆಚ್ಚು ಶಾಸಕರು ಗೆಲ್ಲಬೇಕಾದ್ರೆ ಅದು ಬಂಜಾರ ಸಮಾಜದಿಂದ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳಕ್ ಬಯಸ್ತೇನೆ. ಯಾಕಂತ ಹೇಳಿದ್ರೆ, ಒಳ ಮೀಸಲಾತಿಯನ್ನ ತಂದಿರತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರಕ್ಕೆ ಉತ್ತರವನ್ನು ಕೊಡ್ತಕ್ಕಂಥದ್ದು, ಓಟಿನ ಮುಖಾಂತರ ಉತ್ತರವನ್ನು ಕೊಡ್ತಕ್ಕಂಥದ್ದೇನು ಮಾಡಿದ್ರು. ಹಂಗಾಗಿ ಸ್ಪಷ್ಟ ಇವತ್ತು ರಾಜ್ಯದಲ್ಲಿ 135 ಸೀಟುಗಳು ಬಂದು ಬಂಪರ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ನಾವು ಈಗಾಗಲೇ ನಮ್ಮ ಎಲ್ಲ ಮುಖಂಡರುಗಳು, ಬಂಜಾರ ಸಮಾಜದ ಮುಖಂಡರನ್ನು ಕರೆದುಕೊಂಡು ಹೋಗಿ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, PCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಮತ್ತು ಈ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ರವರಿಗೆ ಮತ್ತು ಶಿವಾನಂದ ಪಾಟೀಲ್ ರವರಿಗೆ ಮತ್ತು ಈ ನಮ್ಮ ಇಂಡಿ ಕ್ಷೇತ್ರದ ಶಾಸಕರು, ನನ್ನ ಸ್ನೇಹಿತರಾಗಿರ್ತಕ್ಕಂಥ ಯಶವಂತರಾಯಗೌಡ ಪಾಟೀಲ್ ರವರಿಗೂ, ಅಶೋಕ್ ಮನಗುಳಿಗೆ ಅವರಿಗೂ, ವಿಠಲ್ ಕಟಕದೊಂಡ ಅವರಿಗೂ, ಹಿಂಗೆಲ್ಲ ನಮ್ಮ ಶಾಸಕರುಗಳಿಗೆ ಅವರ ಗಮನಕ್ಕೆ ತಂದಿದ್ದೀವಿ. ಯಾವುದೇ ಕಾಲಕ್ಕ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂಜಾರ ಸಮಾಜವನ್ನ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಗೆ ಒಳಪಡ್ತಕ್ಕಂಥದ್ದೇನಿದೆ ಅದನ್ನು ಕೈ ಹಚ್ಚಬಾರ್ದು ಅಂತ ಹೇಳಿ ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ರಾಜ್ಯ ಸರ್ಕಾರದ ಕೆಲವು ಮಂತ್ರಿ ಮತ್ತು ಶಾಸಕರುಗಳ ಗಮನಕ್ಕೆ ತಂದಿದ್ದೀವಿ. ಇವತ್ತು 135 ಜನ ಗೆಲ್ಲಬೇಕಾದ್ರ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದು ಬಂಜಾರ ಸಮಾಜದಿಂದ 45 ಲಕ್ಷ ಮತದಾರರಿಂದ ಅಂತ ಹೇಳಿ ಸ್ಪಷ್ಟವಾಗಿ ತಮ್ಮ ಗಮನ ತರಲಕ್ಕೆ ಬಯಸ್ತೀನಿ. ಅದರ ಜೊತೆಗೆ ನಮ್ಮ ಸಮಾಜಕ್ಕೆ ಮೇಲಿನ ಮೇಲೆ ಮೋಸ ಮತ್ತು ದ್ರೋಹ ಮತ್ತು ನಮ್ಮ ಏನು ಅಭಿವೃದ್ಧಿ, ಶೈಕ್ಷಣಿಕವಾಗಿ ನಮ್ಮ ಮಕ್ಕಳು ಇವತ್ತು MBBS ಕಲಿಬೇಕಾದ್ರೆ, ನೀಟ್ ಎಕ್ಸಾಮ್ ಬರಿಬೇಕಾದ್ರೆ ಅಥವಾ ಉನ್ನತ ಶಿಕ್ಷಣ ಪಡಿಬೇಕಾದ್ರೆ ಇವತ್ತು ಮೀಸಲಾತಿ ಅತ್ಯಂತ ಅವಶ್ಯಕ ಅಂತ ಹೇಳಿ ತಮ್ಮ ಗಮನಕ್ಕಿರಲಿ. ನಮ್ಮ ಜಿಲ್ಲೆಯ ಹಿಂದಿನ ಸಮಾಜ ಕಲ್ಯಾಣ ಸಚಿವರಾಗಿ ದಿವಂಗತ KT ರಾಠೋಡ್ ಅವರು, LR ನಾಯ್ಕ ಅವರು ನಮ್ಮನ್ನ ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರ್ಪಡೆಗೊಳಿಸಿದ್ದಾರೆ. ನಾವು ಕರ್ನಾಟಕದಲ್ಲಿ ಮಾತ್ರ ಪರಿಶಿಷ್ಟ ಜಾತಿಗೆ ಅದೀವಿ. ಮಹಾರಾಷ್ಟ್ರದಾಗಲೇ ವಿಜಯಂತಿ ಇದ್ದಾರೆ, ಉಳ್ಕದ ಕಡೆ ಜನರಲ್ ಸಾಮಾನ್ಯ ಇದರಲ್ಲೇ ಇದೀವಿ. ಆಂಧ್ರದಾಗ ST ಡಿನೋಟಿಫೈ ಹಿಂಗೇನೋ ಇದಾವೆ. ಆದ್ರೆ ನಮ್ಮ ಅತಿ ಹೆಚ್ಚು ಸಂಖ್ಯೆಯನ್ನು ಹೊಂದಿರತಕ್ಕಂಥ ಈ ಬಿಜಾಪುರ ಜಿಲ್ಲೆಗೆ
ಯಾವುದೇ ಕಾರಣಕ್ಕೆ ರಾಜಕೀಯವಾಗಿ ಇವತ್ತು ಬಿಜಾಪುರ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿ ತಮಗೆ ಗೊತ್ತಿದೆ, ಈಗಾಗಲೇ ನಾನು ಹೇಳಿದ್ದೀನಿ. ಬಿಜಾಪುರದಲ್ಲಿ ಮುದ್ದೇಬೇಳ ತಾಲೂಕಿನಲ್ಲಿ ಪತ್ರಿಕಾಗೋಷ್ಠಿ ಮತ್ತು ಸಭೆಗಳಲ್ಲಿ ಹೇಳಿದೆವು. ಲೋಕಸಭಾ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಅವರು, ಅವ್ರ ಪಕ್ಷ ಅದು, ಅವ್ರ ಪಕ್ಷಕ್ಕೆ ಅವ್ರ ಟಿಕೆಟ್ ಯಾರು ಕೇಳ್ತಾರ ಬಿಡ್ತಾರ ಅವ್ರಿಗೆ ಬಿಟ್ಟು ವಿಚಾರ. ಆದ್ರೆ ಬಂಜಾರ ಸಮಾಜದ ವೈಯಕ್ತಿಕವಾಗಿ ಸಮಾಜದ ಸಮಸ್ಯೆ ಏನು ಸಮಾಜದ ಬಗ್ಗೆ ಬಂದಾಗ ಅವ್ರು ಯಾರಪ್ಪ ಬಂಜಾರಾದ ಸಮಾಜದವರು, ಅವ್ರು ನನ್ನ ಬಳಿ ಬರುದು ಬೇಡ, ಅವ್ರು ನನ್ನ ಮನೆಗೆ ಬರುದು ಬೇಡ, ಅವ್ರು ಹೋಟ್ ಹಾಕೋದು ಬೇಡ, ಯಾರೇ ಅವ್ರತ್ ಹೇಳಿ ನಮಗೆ ಪ್ರಶ್ನೆ ಮಾಡಿದ್ರು, ಹೇಳಿಸಿದ್ರು. ಬಹಳ ಕೀಳ ಮಟ್ಟದ ಒಬ್ಬ ಇಷ್ಟ ಹಿರಿಯರಾಗಿ ಇಷ್ಟು ದಿನ ಮಂತ್ರಿಯಾಗಿ ಸಂಸದರಾಗಿ ಕೆಲಸ ಮಾಡಿದವರು ಇಷ್ಟು ಕೀಳಾಗಿ ನಮ್ಮ ಕಮ್ಯುನಿಟಿಗೆ ಅಥವಾ ನಮ್ಮ ಸಮಾಜಕ್ಕೆ ಏನು ಅವರು ಹೇಳಿದಾರ, ಅವರು ಕ್ಷಮೆ ಕೇಳ್ಬೇಕಂತ ಹೇಳಿ ನಾವು ಎಲ್ಲರೂ ಸಹ ನಾವು ಕೇಳಿದೀವಿ. ನಾನು ಯಾಕೆ ಕೇಳ್ಬೇಕು ಕ್ಷಮೆ ಅಂತ ಹೇಳಿದ್ರು. ಆಮ್ಯಾಗ ಎಲ್ಲ ಕಡೆಯಿಂದ ಒತ್ತಡಗಳು ಬಂದಾಗ ಕ್ಷಮೆನೂ ಕೇಳಿದ್ರು. ಆದ್ರೆ ಇವತ್ತು ನಾವು ಇಂಡಿ ತಾಲೂಕಿನ ಇಷ್ಟೆಲ್ಲ ನಮ್ಮ ಹಿರಿಯರು, ಯುವಕರು, ಹಿರಿಯರು, ಮುಖಂಡರಿಗೆ ನಾವು ಎಲ್ಲರೂ ಕೂಡಿ ನಾವು ಇಷ್ಟು ವಿನಂತಿ ಮಾಡ್ಕೊಳ್ತೀವಿ. ನಮ್ಮ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮತ್ತು ಇಂಡಿ ಮತಕ್ಷೇತ್ರದ ಬರ್ತಕ್ಕಂಥ ಬಂಜಾರ ಸಮಾಜ ಇವತ್ತು ಸ್ಪಷ್ಟವಾಗಿ ರಮೇಶ್ ಜಿಗಜಿಣಗಿ ಅವರನ್ನ ವಿರೋಧವಾಗಿರ್ತಕ್ಕಂಥ ಮತವನ್ನ ಇವತ್ತು ಹಾಕಿ ನಮ್ಮ ರಾಷ್ಟ್ರೀಯ ಪಕ್ಷದ ಮತ್ತು ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಪ್ರೊಫೆಸರ್ ರಾಜು ಆಲ್ಗೂರ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಅವರಿಗೆ 100ಕ್ಕೆ 100ರಷ್ಟು ಮತಗಳನ್ನ ಬಂಜಾರ ಸಮಾಜ ಚಲಾಯಿಸ್ತದೆ ಅನ್ನುವಂಥ ಮಾತನ್ನ ನಮ್ಮ ಎಲ್ಲ ಮುಖಂಡರ ಪರವಾಗಿ ಇವತ್ತು ಹೇಳಕ್ಕೆ ಬಯಸಿ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, PCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ರಾಜ್ಯದ ಕಾಂಗ್ರೆಸ್ಸಿನ AICC ಅಧ್ಯಕ್ಷರಾಗಿರ್ತಕ್ಕಂಥ ದೇಶದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾನು ವಿನಂತಿ ಮಾಡ್ತೇನೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೆ ಇವತ್ತೇನು 135 ಜನ ಬರ್ಬೇಕಾದ್ರ ಬಂಜಾರ ಸಮಾಜದ ಅತ್ಯಂತ ಹೆಚ್ಚು ಮತಗಳನ್ನ ನಾವು ಹಾಕಿದಾಗ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಬಂದಿದೆ. ಹಂಗಾಗಿ ನಮ್ಮ ಬಂಜಾರ ಸಮಾಜಕ್ಕೆ ಉನ್ನತ ಹುದ್ದೆಗಳನ್ನ ನಮ್ಮ ಸಮಾಜಕ್ಕೆ ಕೊಡುವಾಗ ಅದನ್ನ ಸ್ಪಷ್ಟವಾಗಿ ಮೊದಲು ಬಿಜಾಪುರ ಜಿಲ್ಲೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಜಿಲ್ಲೆ. ಹಂಗಾಗಿ ಬಿಜಾಪುರ ಜಿಲ್ಲೆಗೆ ಸಚಿವ ಖಾತೆಯನ್ನು ಕೊಡ್ತಕ್ಕಂಥದ್ದಾಗಲಿ, ಉನ್ನತ ಖಾತೆ ಕೊಡ್ತಕ್ಕಂಥದ್ದಾಗಲಿ ಅದು ನಮ್ಮ ಪ್ರಕಾಶ್ ರಾಠೋಡ್ ಅವ್ರಿಗೆ ಕೊಡ್ಬೇಕಂತೇಳಿ ನಾವು ಮುಖ್ಯಮಂತ್ರಿ ಅವರಿಗೆ, ಸುರ್ಜೇವಾಲಾ ಅವರಿಗೆ, ಶಿವಕುಮಾರ್ ಅವರಿಗೆ ಈಗಾಗಲೇ ಕ್ಯಾಬಿನೆಟ್ ಮಾಡೋಕ್ಕಿಂತ ಮುಂಚೆ ಸ್ವತಃ ನಾನೇ ಭೇಟಿಯಾಗಿ ನಾನು ಕೇಳ್ಕೊಂಡೆ. ಅದು ಏನೋ ಕಾರಣಾಂತರಗಳಿಂದ ಕೊಡಕ್ಕಾಗಿಲ್ಲ. ಆದ್ರೆ ಉಪಸಭಾಪತಿಯನ್ನ ನಮ್ಮ ರುದ್ರಪ್ಪ ಲಮಾಣಿ ಅವ್ರಿಗೆ ಕೊಟ್ಟಿದ್ದಾರೆ. ಆದ್ರೆ ಬರ್ತಕ್ಕಂಥ ಈ ಚುನಾವಣೆ ಮುಗಿದ ನಂತರ ಅಥವಾ ಕ್ಯಾಬಿನೆಟ್ ರೀಸಫಲ್ ಮಾಡಿದಾಗ ಬಿಜಾಪುರ ಜಿಲ್ಲೆಗೆ ಮತ್ತು ನಮ್ಮ ಜಿಲ್ಲೆಯ ವಿಧಾನ ಪರಿಷತ್ತಿನ ಸದಸ್ಯರು ಆಗಿರ್ತಕ್ಕಂಥ ಪ್ರಕಾಶ್ ರಾಠೋಡ್ ಅವರಿಗೆ ಒಂದು ಅವಕಾಶವನ್ನ ದಯಮಾಡಿ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಕೊಡಬೇಕು ಅಂತ ಹೇಳಿ ನಾನು ಇಂಡಿ ತಾಲೂಕಿನ ಎಲ್ಲ ಹಿರಿಯರ ಯುವಕರ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಮತ್ತು ವಿಶೇಷವಾಗಿ ಇಲ್ಲಿ ಇನ್ನೊಂದು ಹೇಳಕ್ ಬಯಸ್ತೇನೆ, ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಕ್ಕಂಥ ಏನು ಯುವಕರಿದ್ದಾರೆ, ಮಹಿಳೆಯರಿದ್ದಾರೆ, ಅವರಿಗೆ ಸರ್ಕಾರದ ಭಾಗವಾಗಿ ಏನು ನಾಮಿನೇಟ್ ಮಾಡ್ತಾರೆ, ನಾಮನಿರ್ದೇಶನ ಮಾಡ್ತಾರೆ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಬೋರ್ಡ್ ಚೇರ್ಮನ್ ಅಥವಾ ಬೋರ್ಡ್ ಡೈರೆಕ್ಟರ್ಸ್, ನಿಗಮ ಮಂಡಳಿಯ ಅಧ್ಯಕ್ಷ, ಇವೆಲ್ಲ ಬಿಜಾಪುರ ಜಿಲ್ಲೆಗೆ ಹೆಚ್ಚಿನ ಸುಮಾರು ಯುವಕರಿಗೆ, ಕಾರ್ಯಕರ್ತರಿಗೆ ಕೊಡ್ಬೇಕಂತ ಹೇಳಿ ನಾನು ಇಲ್ಲಿಯ ಶಾಸಕರಾಗಿರ್ತಕ್ಕಂಥ ಮಿತ್ರರಾಗಿರ್ತಕ್ಕಂಥ ಯಶವಂತ ರಾಯಗೌಡರಿಗೂ ಸಹ ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ಇಂಡಿ ತಾಲೂಕಿನಲ್ಲಿ ಇರ್ತಕ್ಕಂಥ ಬಂಜಾರ ಸಮಾಜ ಅತಿ ಹೆಚ್ಚು ಸಂಖ್ಯೆ ಇರೋದ್ರಿಂದ ನಾಮಿನೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ನಾಮನಿರ್ದೇಶನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾರಿಗಾದ್ರೂ ಕೊಡ್ರಿ, ನಾವು ಇವರಿಗೆ ಕೊಡ್ರಿ ಅಂತ ಹೇಳಂಗಿಲ್ಲ. ಆದ್ರೆ ಬಂಜಾರ ಸಮಾಜಕ್ಕೆ ಅತಿ ಹೆಚ್ಚು ನಾಮನಿರ್ದೇಶನ ಇಂಡಿ ತಾಲೂಕಿಗೆ ಕೊಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ನಮ್ಮ ಶಾಸಕರ ಆಗಿರ್ತಕ್ಕಂಥ ಯಶವಂತ ರಾಯಗೌಡ ಪಾಟೀಲ್ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತೇನೆ. ಇವತ್ತು
ಮುನ್ಸಿಪಲ್ ಅಂದ್ರ ಪುರಸಭೆ ಇದೆ ಇಲ್ಲಿ. ಪುರಸಭೆ ಒಳಗೆ ನಾಮಿನೇಟ್ ಇರ್ತದ, ಹೌಸಿಂಗ್ ಬೋರ್ಡ್ ಇರ್ತದ, ಕೊಳಚೆ ನಿರ್ಮೂಲನಾ ಮಂಡಳಿ ಇರ್ತದ, ಮತ್ತು ಇನ್ನುಳಿದ ತೋಟಗಾರಿಕೆ, ಕೃಷಿ ಇಲಾಖೆ, ಆರೋಗ್ಯ ಇಲಾಖೆ, ರೇಷ್ಮೆ ಇಲಾಖೆ, ಕೆಇಬಿ, ಸಾರಿಗೆ ಇಲಾಖೆ, ಹಿಂಗೆಲ್ಲ ಸಾಕಷ್ಟು ಅವಕಾಶಗಳದಾವ. ಈ ರಾಜ್ಯದಲ್ಲಿ ಸುಮಾರು ಸಾವಿರಾರು ಕಾರ್ಯಕರ್ತರನ್ನ ನಾಮನಿರ್ದೇಶನ ಮಾಡತಕ್ಕಂತ ಸಂದರ್ಭದಲ್ಲಿ ಇವು ಕೆಲವು ನಿಗಮಗಳಿಗೆ ಮಾತ್ರ ಈಗ ಅಧ್ಯಕ್ಷ ಮಾಡಿದ್ದಾರೆ. ಈಗ ಬಂಜಾರ ನಿಗಮನೂ ಖಾಲಿ ಇದೆ, ಇನ್ನೂ ಕೊಟ್ಟಿಲ್ಲ. ಅದನ್ನೂ ಸಹ ಬಿಜಾಪುರ ಜಿಲ್ಲೆಗೆ ಬಿಜಾಪುರ ಜಿಲ್ಲೆಗೆ ಕೊಡಬೇಕು ಅಂತ ಹೇಳಿ ನಮ್ಮೆಲ್ಲ ಇಂಡಿ ತಾಲೂಕಿನ ಎಲ್ಲ ಯುವಕರು ಹಿರಿಯರ ಪರವಾಗಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿಕೊಂಡು, ವಿಶೇಷವಾಗಿ ಬರ್ತಕ್ಕಂಥ ದಿನದ 7ನೇ ತಾರೀಕಿಗೆ, ಮುಂದಿನ ತಿಂಗಳ 7ನೇ ತಾರೀಕಿಗೆ, ಇವತ್ತು ಮೊದಲನೇ ಹಂತದ ಚುನಾವಣೆ ಇವತ್ತು ಸ್ಟಾರ್ಟ್ ಆಗ್ಯದ, ಇವತ್ತು ನಡೆದೈತಿ. ನಮ್ಮ 7ನೇ ತಾರೀಕಿನ ದಿವಸ ಏನು 26 2ನೇ ಹಂತ, 27ನೇ ತಾರೀಕು 3ನೇ ಹಂತ. ನಾವು 3ನೇ ಹಂತದಾಗ ಏನು ಬರ್ತೀವಿ, ಬಿಜಾಪುರ ಜಿಲ್ಲೆಯ ಜನ, ಬಂಜಾರ ಸಮಾಜ ಮತ್ತು ಇತರೆ ಸಮಾಜ, ಬೋವಿ, ಒಡ್ಡರ್, ಕೊರ್ಚಾ, ಕೊರ್ಮಾ, ಅಂಗ ಮತ್ತು ಪರಿಶಿಷ್ಟ ಜಾತಿ ಬಲಗೈ ಎಲ್ಲಾ ಸಮಾಜದವರು ಮತ್ತು ಲಿಂಗಾಯತರು, ಕುರುಬರ ಸಮಾಜ, ಮುಸ್ಲಿಂ ಸಮಾಜ, ಭೋವಿ ಸಮಾಜ, ಉಪ್ಪಾರ್ ಸಮಾಜ, ಇವೆಲ್ಲ ಸಮಾಜದವರು ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲ್ಗೂರ್ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮತವನ್ನು ಹಾಕಬೇಕು, ಗೆಲ್ಲಿಸ್ಕೊಟ್ರ ಇವತ್ತು ಜಿಲ್ಲೆಯಲ್ಲಿ ತಮಗೆ ಇನ್ನೊಂದು ಗೊತ್ತಿರಬೇಕು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ರು ಹಿಂದ ನೀರಾವರಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಾಗ ಇವತ್ತು ಸುಮಾರು 15,000 ಎಕರೆ, 15 ಲಕ್ಷ ಎಕರೆ, 15 ಲಕ್ಷ ಎಕರೆ ನೀರಾವರಿ ಆಗುವಂಗ ಎಲ್ಲಾ ಸ್ಕೀಮ್ಗಳು ಅಪ್ರೂವ್ಡ್ ಮಾಡಿ ಅದಕ್ಕೆ ಎಷ್ಟು ಹಣ ಬೇಕು ಅಷ್ಟನ್ನು ಕೊಟ್ಟಿದ್ದಾರೆ. ಇನ್ನು ಸರ್ಕಾರ ನಮ್ದೇ ಕಾಂಗ್ರೆಸ್ ಇರೋದ್ರಿಂದ ಈ ಜಿಲ್ಲೆ ಇವತ್ತು ಇಂಡಿ ತಾಲೂಕು ಬರಗಾಲ ಸಾಕಷ್ಟು ಇರೋದ್ರಿಂದ ಇಲ್ಲಿನೂ ಸಹ ನೀರಾವರಿ ಆಗಿದೆ. ಇಲ್ಲಿನೂ ಮತ್ತೆ ಹೆಚ್ಚಿಗೆ ಹಣ ಇಂಡಿ ತಾಲೂಕಿಗೆ ಈ ಸರ್ಕಾರದಲ್ಲಿ ಕೊಡಬೇಕು ಅಂಥೇಳಿ ವಿನಂತಿ ಮಾಡಿಕೊಂಡು, ಇದರ ಜೊತೆಗೆ ಈ ವರ್ಷ ಮೊನ್ನೆ ತಮಗೆ ಗೊತ್ತಿರಬೇಕು, ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಅವರು 35,000 ಕೋಟಿಯ ಬೃಹತ್ ಕೈಗಾರಿಕೆ ಯೋಜನೆಯಲ್ಲಿ ಬರ್ತಕ್ಕಂಥ ವಿದ್ಯುತ್ ಬ್ಯಾಟರಿಗಳ ಮಾಡ್ತಕ್ಕಂಥದ್ದು ದೊಡ್ಡ ಘಟಕಗಳನ್ನ ಬಿಜಾಪುರಕ್ಕೆ ಮಂಜೂರಿಯನ್ನು ಮಾಡಿಸಿದ್ದಾರೆ. ಇವತ್ತು ಲಕ್ಷಾನುಗಟ್ಟಲೆ ಜನ ಕಾರ್ಮಿಕರು, ಯುವಕರು, ಮಹಿಳೆಯರು ಅಲ್ಲಿ ಉದ್ಯೋಗ ಸಿಗ್ತದ. ಹಂಗಾಗಿ ಮತ್ತು ವಿಶೇಷವಾಗಿ ನನ್ನ ಗಮನಕ್ಕೆ ಇದ್ದಿದ್ದು ಇಂಡಿ ತಾಲೂಕಿಗೆ ಕೈಗಾರಿಕಾ ಬಿಡಿ ಭಾಗಗಳ ತಯಾರಿಕಾ ಘಟಕನೂ ಸಹ ಮಂಜೂರಿ ಆಗಿದೆ ಅಂತೇಳಿ ನಾವು ಬಜೆಟ್ನಲ್ಲಿ ನೋಡಿದೀವಿ. ಅದು ಹೆಚ್ಚಿಗೆ ಇಲ್ಲಿ ಎಲ್ಲ ಶ್ರಮಿಕ ವರ್ಗ ಮತ್ತು ಬಡ ಜನ ಇರೋದ್ರಿಂದ, ರೈತರು ಇರೋದ್ರಿಂದ ಇನ್ನೂ ಏನು ಈ ಜಿಲ್ಲೆಗೆ ನಮ್ಮ ಈ ಇಂಡಿ ತಾಲೂಕಿಗೆ ಬೇಕು ಅದು ನಾವು ನಮ್ಮ ಸಚಿವರ ಗಮನಕ್ಕೆ ತಂದು ಇಲ್ಲಿ ಏನು ಬೇಡಿಕೆ ಇದೆ ಅದನ್ನ ಹೆಚ್ಚಿಗೆ ಮತ್ತೇನು ಬೇಕು ಅದನ್ನ ಮಾಡಿಸ್ಲಿಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ, ಇಷ್ಟು ಹಣ 35,000 ಕೋಟಿ ಬಿಜಾಪುರ ಜಿಲ್ಲೆಗೆ ಬರ್ತಕ್ಕಂಥ ಸಂದರ್ಭದಾಗ ಇವತ್ತು 1 ಲಕ್ಷ ಕೋಟಿ ಖರ್ಚು ಮಾಡಿದೀನಿ ಅಂತ ರಮೇಶ್ ಜಿಗಜಿಣಿ ಅವರು. ಒಂದು ಬ್ರಿಡ್ಜಿಗೆ 10 ಸಲ ಪೇಪರ್ನಾಗ ಹಾಕ್ಯಾರ. ಒಂದೇ ಬ್ರಿಡ್ಜ್ ತೋರಿಸ್ತಾರೆ, 10 ಸಲ 20 ಸಲ ಪೇಪರ್ನಾಗ ಹಾಕ್ತಾರೆ. ಅದನ್ನ ಬಿಟ್ರೆ ಅವರು 35,000 ಕೋಟಿ ಅವ್ರ ಬಜೆಟ್ನಾಗ ಇತ್ತು. 35,000 ಅವರು ಕುಡಿಯುವ ನೀರು ನೈರ್ಮಲ್ಯ ಮಂತ್ರಿ ಇದ್ದಾಗ ಒಂದು ಕೊಳವೆ ಬಾವಿ ಹಾಕ್ಲಿಲ್ಲ, ಒಂದು ಬೋರ್ವೆಲ್ ಹಾಕ್ಲಿಲ್ಲ, ಒಂದು ತಾಂಡಗಳಿಗೆ ಒಂದು ಸಮುದಾಯ ಭವನ ಹಾಕಿಲ್ಲ. ಹಾಕಿದ್ರೆ ಯಾರಾದ್ರೂ ನೀವು ಹೇಳ್ರಿ ನಿಮ್ಮ ತಾಂಡ ಇಲ್ಲಿ ಯಾರಿಗ್ರಿ ಹಾಕ್ಯಾರ? ₹1 ಹಾಕಿಲ್ಲ. 15 ವರ್ಷ MP ಆಗಿ ಬಂಜಾರ ಸಮಾಜವನ್ನ ಸಂಪೂರ್ಣವಾಗಿ ಕಡೆಗಣಿಸ್ಯಾರ, ನಿರ್ಲಕ್ಷ್ಯ ಮಾಡ್ಯಾರ. ಮತ್ತು ಇನ್ನು ವಿಶೇಷವಾಗಿ ಬಂಜಾರ ಸಮಾಜ ಅಂದ್ರೆ ಅವರಿಗೆ ಅಲರ್ಜಿ, ಅವ್ರಿಗೆ ಭಾರಿ ಅಲರ್ಜಿ. ಈ ನಾವು ಕಾಣಿಸಿದ್ರೆ ಸಾಕು ಅವ್ರಿಗೆ ಅಲರ್ಜಿ ಈ ಸಮಾಜ. ಯಾಕಂದ್ರೆ ನಾವು ಸ್ವತಃ ದುಡಿತೀವಿ. ಎಜುಕೇಶನ್ ಅಲ್ಲಿ ನಮ್ಮ ಮಕ್ಕಳೆಲ್ಲ ಬಹಳ ಟ್ಯಾಲೆಂಟ್ ಇದಾರೆ, ಇವೆಲ್ಲ ಅವ್ರಿಗೆ ಆಗ್ತಾ ಇಲ್ಲ. ಹಂಗಾಗಿ ಅಂತ ಅಭ್ಯರ್ಥಿಯನ್ನ ನಾವು ಸ್ಪಷ್ಟವಾಗಿ ಧಿಕ್ಕರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಮೀಸಲು ಕ್ಷೇತ್ರದ ಅಭ್ಯರ್ಥಿ ರಾಜು ಆಲ್ಗೂರ್ ಅವರಿಗೆ ಮತವನ್ನು ಹಾಕ್ತೀವಿ ಅಂತೇಳಿ ಇಂಡಿ ತಾಲೂಕಿನ ಪರವಾಗಿ ಎಲ್ಲ ಮುಖಂಡರು, ನಮ್ಮ ನಾಯಕರು, ತಾಯಂದಿರು ಎಲ್ಲರೂ ಸೇರಿ ನಾವು ನಿರ್ಧಾರವನ್ನು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೀನಿ.
ಅವ್ರು ನಿಮ್ದು ಆಗಂದ್ ಒಂದ್ ತಾಂಡಾನೇ ಅವ್ರು ದತ್ತಕ್ ತಗೊಂಡಿದ್ದಾರೆ. ಅವರು ಮಕಣಾಪುರ ಅಂತೇಳಿ ನನ್ನ ಗ್ರಾಮ ಅಲ್ಲೇ ಇದೆ ಬಾಜು ಹೊರಕೆರಿ. ಮಕಣಾಪುರ ತಾಂಡಕ್ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ, ನಮ್ಮ ಜೊತೆ ಬರ್ರಿ. ಒಂದೇ ಒಂದು ಮನಿ ಅಥವಾ ಒಂದೇ ಒಂದು ಕುಡಿಯುವ ನೀರಿನ ಯೋಜನೆ ಮಾಡಿದ್ರೆ ನಾವು ರಾಜಕೀಯದಿಂದ ಅಥವಾ ಸಮಾಜದ ಇವತ್ತು ನಮ್ಮ ಸಮಾಜದ ಮುಖಂಡರಿಗೆ ಹೇಳಕ್ ಬಯಸ್ತೇನೆ, ₹1 ಕೆಲಸ ಮಾಡಿಲ್ಲ. ದತ್ತಕ್ಕೆ ಪಡೆದಿರ್ತಕ್ಕಂಥದ್ದು ಗ್ರಾಮ ಹೆಂಗಾಗ್ಬೇಕಂದ್ರ ಸಿಟಿ ಆದಂಗ ಆಗ್ಬೇಕು. ಒಂದೇ ಒಂದು ಕಲ್ಲಿಟ್ಟಿಲ್ಲ ಮಕಣಾಪುರ ತಾಂಡದೊಳಗೆ. ಅದಕ್ಕೆ ನಾನು ಹೇಳ್ದೆ ಅಲ್ಲ, ದತ್ತಕ್ಕೆ ಅದು ಮಕಣಾಪುರ ಪಂಚಾಯತಿ ತಗೊಂಡಿದ್ರು ಅವರು. ಪಂಚಾಯತಿ ವ್ಯಾಪ್ತಿಯೊಳಗೆ ಮಕಣಾಪುರ 2 ತಾಂಡ ಬರ್ತಾವ. ಹಂಗಾಗಿ ಅವರು ತಾಂಡಗಳಿಗೆ ಏನೂ ಮಾಡ್ಲಿಲ್ಲ. ಊರಾಗ ಅಲ್ಪ ಸ್ವಲ್ಪ ಏನ್ರೇ ಮಾಡಿರ್ಬೋದು, ಆದ್ರೆ ತಾಂಡಕ್ಕೆ ಏನೂ ಮಾಡ್ಲಿಲ್ಲ. ಮತ್ತು ಇನ್ನೊಂದು 515 ತಾಂಡ ಒಳಗೆ ಒಂದೇ ₹1,00,000 ಎಲ್ಲಿನೂ ಅವ್ರ ಅನುದಾನ ಕೊಟ್ಟಿಲ್ಲ. ಹಂಗಾಗಿ ನಾವು ನೋಡು ಬಂಜಾರ ಸಮಾಜದ ನಾವು ಅವರಿಗೆ ಯಾವುದೇ ಕಾರಣಕ್ಕೆ ಮತ ಹಾಕಲ್ಲ. ಸರ್, ರಮೇಶ್ ಜಿಗಣಿಯವರು ಹೇಳ್ತಾರೆ, ಬಂಜಾರ ಸಮಾಜ ಮುಖಂಡರು ನಮ್ಮ ಕೂಡ ಇದ್ದಾರೆ, ಅವ್ರು ನಮಗೆ ಮತ ಹಾಕ್ತಾರೆ, ನಾವು ಅವ್ರ ವಿರೋಧಿ ಅಲ್ಲ ಅಂತ ಹೇಳ್ತಾರೆ. ಈಗ ಇದಕ್ಕೆ ತಾವು ಏನ್ ಹೇಳ್ತೀರಿ? ನಾನು ಬಂಜಾರ ಸಮಾಜದವ್ರಿ, ಮತ್ತೆ ನಮ್ಮೂರವ್ರೆ, ಹತ್ರಗ ನಮ್ಮ ಗ್ರಾಮದವರು, ನಮ್ಮ ಪಕ್ಕ ಇದ್ದವರು, ನಮ್ಮ ಹಿರಿಯರು, ಒಬ್ಬ ಹಿರಿಯ ರಾಜಕಾರಣಿ ನಮ್ಮೂರಲ್ಲಿ ಅವ್ರದೊಂದು ಬೋರ್ಡ್ ತೋರಿಸ್ಬಿಡ್ರಿ. ಹತ್ರಗ ಊರಲ್ಲಿ ಒಂದು ಬೋರ್ಡ್ ತೋರಿಸ್ಬಿಡ್ರಿ. ಅವ್ರು ಹುಟ್ಟೂರಾಗ ನಾನು ಅದೇ ಹುಟ್ಟೂರವನು, ದಿಗ್ಗಣಿ ರಮೇಶ್ನು ಅದೇ ಊರನು. ನಮ್ಮ ಊರದಲ್ಲಿ ಅವ್ನು ದಿಗ್ಗಣಿ ರಮೇಶ್ ಬೋರ್ಡ್ ತೋರಿಸ್ಬಿಡ್ರಿ. ನೀವು ಮೀಡಿಯಾದವ್ರು ಇದ್ರಿ, ನಿಮ್ಗೆ ಗೊತ್ತಿದೆಯಲ್ಲ, ಬಿಡಿ. ಅವ್ನ್ ಎಷ್ಟು ಫಂಡ್ ಬಂದಿದೆ, ವಾಪಸ್ ಎಷ್ಟು ಹೋಗಿದೆ ಅದನ್ನು ಸ್ವಲ್ಪ ವಿಚಾರ ಮಾಡ್ರಿ. ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಯಾವ್ದು ಬಂದು ಬಿಜಾಪುರ ರೈಲ್ವೆ ಸ್ಟೇಷನ್ ಇದು ಬ್ರಿಡ್ಜ್ ಒಂದು ಬಿಟ್ಟು ಬೇರೆ ಕಡೆ ಏನು ಇಲ್ಲ. 15 ವರ್ಷ ಅವರು ಇದ್ದಾರೆ MP, 15 ವರ್ಷ ಇದ್ದಾರೆ. ಒಂದು ಪ್ಲೇಸ್ ಅಲ್ಲಿ ಯಾವುದ್ರೆ ಒಂದು ನಮ್ಮಲ್ಲಿ ಯಾವುದೇ ಒಂದು ಸಣ್ಣ ಒಂದು ಇದು ಮಾಡಿಕೊಟ್ಟಿದ್ದು, ಯಾವುದೇ ತಾಂಡದಲ್ಲಿ, ಯಾವುದ್ರಲ್ಲಿ ಊರು ಹಳ್ಳಿಯಲ್ಲಿ ಮಾಡಿದ್ದಾರೆ ಅಂತ ತೋರಿಸ್ಬಿಡಿ. ಎಷ್ಟೋ ಫಂಡ್ ಬಂದಿದ್ದು ಬಿಡಿ, ಅದು ಬಿಡು. ಅಸೆಂಬ್ಲಿ ಒಳಗೆ ಒಂದ್ ದಿವಸ ಕ್ವಶನ್ ಮಾಡಿದವನು, ಲೋಕಸಭಾದಲ್ಲಿ ಒಂದು ದಿವಸ ಪ್ರಶ್ನೆ ಮಾಡಿಲ್ಲ. ಅಂತವ್ರಿಗೆ ಓಟ್ ಹಾಕಿ ಏನ್ ಮಾಡೋನು? ನಮ್ ಬಿಜಾಪುರ ಜಿಲ್ಲೆ ಅಂತ ಜಿಲ್ಲೆ, ಅದು ಬರಗಾಲ ಜಿಲ್ಲೆ. ಮತ್ತೆ ಆಕ್ಚುಲಿ ಈಗ ನೋಡಿದ್ರೆ ಈಗ ಒಳ್ಳೆ ಜಿಲ್ಲೆ. ಈಗ ಏನಂತ ನೀರಾವರಿ MB ಪಾಟೀಲ್ ಅವ್ರು ನೀರಾವರಿ ಮಾಡಿ ನಮ್ಮ ಜಿಲ್ಲೆಯನ್ನು ಎಲ್ಲಾ ಪುಡ್ಸೋಳಿ ಇಲ್ಲೇ ಇದು ಆಗ್ತಾ ಇದೆ. ಅಂತದ್ರಲ್ಲಿ ಒಂದು ದಿವಸ ಅವ್ರು ಅಸೆಂಬ್ಲಿ ಒಳಗೆ ನಮ್ಮ ಜಿಲ್ಲೆಯ ಬಗ್ಗೆ ಅದು ಬಿಡಿ, ಅದು ಏನ್ ಮಾಡಿದಾರೆ ಅಂತ ಒಂದು ತೋರಿಸ್ಕೊಡಿ ಅವ್ರು. ಆಮೇಲೆ ನಮ್ಮ ಸಮಾಜದವ್ರಿಗೆ ಅಂತಾರೆ, ನಿಮ್ ಸಮಾಜ ಓಟೇ ಬೇಕಾಗಿ ನೀವೇ ಮೀಡಿಯಾದವ್ರೆ ನಿಮ್ಮಲ್ಲೇ ಬಂದಿದೆಯಲ್ಲ. ಅಷ್ಟೇ ನಾವು ಕೀಳ್ಮಟ್ಟ, ನಮ್ಮ ಸಮಾಜ ಅಷ್ಟು ಕೀಳ್ಮಟ್ಟ ಇಲ್ಲ. ನಮ್ಮ ಇಲ್ಲಿ ಕರ್ನಾಟಕದಾಗಲೇ ಮಹಾರಾಷ್ಟ್ರ ದುಡ್ಕೊಳ್ತಿದ್ದ ಭಿಕ್ಷಾ ಬೇಡ. ನಮ್ಮ ಸಮಾಜ ಎಲ್ಲಿವರೆಗೆ ಇನ್ನೂರಿಗೆ ಎಲ್ಲಿ ಕೇಳಿಲ್ಲ. ಇನ್ನ ಮಹಾರಾಷ್ಟ್ರ ದುಡ್ಕೊಂಡು 6 ತಿಂಗಳು ದುಡಿತಾರ, 6 ತಿಂಗಳು ಬಂದ್ ಮಾಡ್ತಾರ. ಆದ್ರ ನೇತಿದ್ದು ನಮ್ಮ ಬಂಜಾರ ಸಮಾಜದವರು. ಎಲ್ಲಾ ಊರು ಕೆರೆಗಳು ಹೊಂದ್ಕೊಂಡು ಹೋಗೋದವ್ರು ಬಂಜಾರ ಸಮಾಜದವರು. ಇವತ್ತು ಮಾತಿಗೆ ಕೊಟ್ಟಂತೆ ನಡೆಯೋರು ನಮ್ಮ ಬಂಜಾರ ಸಮಾಜದವರು. ಆದ್ರೆ ನಾವು ಅವರಿಗೆ ಈ ಸಲ ನಾವು ಟೋಟಲಿ ಬಯಸ್ಕರಾಗಿ ಹೇಳ್ತಾರೆ. ಕೆಲವೊಬ್ರು ಏನಾಗ್ತದೆ, ದುಡ್ಡು ಕಾಸಿಗೆ ಅವ್ರು ಅಡ್ಡಾಡ್ತಾರೆ. ಆದ್ರೆ ಜನ ಅಷ್ಟು ಸಳಿಲ್ಲ. ಅದೇ ಬಿಜೆಪಿ ಸರ್ಕಾರ ನಮ್ಮ ಬಂಜಾರ ಸಮಾಜ ಏನ್ ತಿಳಿಸಿದ್ರು ಗೊತ್ತಾ? 116 ಇತ್ತು, ಎಲ್ಲಿಗೆ ಬಂತು? 64ಕ್ಕೆ ಬಂತು. ಬರೀ ಮೀಸಲಾತಿ ಮಾಡಿದ್ಕ 64 ಬಂದಿದೆ. ನಮ್ಮ ಸಮಾಜ ಅಷ್ಟು ಸಳಿಲ್ಲ. ಮೊದಲು ಏನಾಯ್ತು ಗೊತ್ತಾ? ಮೊದಲು ಏನ್ರಿ ನಾವು ಹೇಳಿದ್ರಂದ್ರೆ ಇದ್ ಮಾಡ್ತಾರೆ. ಈಗ ಹುಡುಗರು ನಮ್ಮ ಯುವಕರುಗಳದ್ರಲ್ಲ, ಮೀಡಿಯಾ ಹೆಂಗ್ ಇದಿಲ್ಲ ಹಂಗ್ ಫಾಸ್ಟ್ ಇಮಿಡಿಯೇಟ್ಲಿ ಹೆಬ್ಬ ಬಿಡ್ತೈತೆ. ಅಷ್ಟು ಸಳಿಲ್ಲ. ನಮ್ಮ ಸ್ವಾಭಿಮಾನ ಬಂಜಾರಗಳು ನಾವು. ಅದಕ್ಕಾಗಿ ನಾವು ಏನೈತೆ ಅನ್ನೋದು ನೆಕ್ಸ್ಟ್ ನಾವು ಈಗ ರಮೇಶ್ ಜಿಗಣಿಗೆ ತೋರಿಸ್ಕೊಡ್ತೀವಿ ನಾವು. ಸರ್, ಈಗ ಮೊನ್ನೆ ರಮೇಶ್ ಜಿಗಣಿಯವರು ರಮೇಶ್ ಹೇಳಿದ್ರು, ಅಲ್ಲಿ ಬಂಜಾರ ಸಮಾಜದ ಸಾಕಷ್ಟು ಜನ ಬಂದಿರ್ತಾರೆ. ಈಗ ನೀವು ವಿರೋಧ ಮಾಡ್ತೇವೆ ಅಂತ ಹೇಳ್ತೇವೆ ಅಲ್ಲಿ, ಮತ್ತೆ ಅಲ್ಲ ನಾಳೆ ನೋಡಿ ಬರುವ ಇದರದಲ್ಲಿ ನೋಡಿ ಗೊತ್ತಾಗ ದುಡ್ಡು ಕೊಟ್ಟು ತರ್ತಾರೆ. ಸರ್ ಕೇಳ್ರಿ, ಅವರ ಪಕ್ಷದಾಗೂ ಕಾರ್ಯಕರ್ತರು ಅದಾರ, ಇಲ್ಲ ಅಂತ ಹೇಳಂಗಿಲ್ಲ. 100ಕ್ಕೆ 100ರಷ್ಟು ನಾವು ಕಾಂಗ್ರೆಸ್ದಾಗೆ ಅದಾರ ಅಂತ ಹೇಳಂಗಿಲ್ಲ. ಅವ್ರ ಪಕ್ಷದಾಗ ಕೆಲವೊಂದು ಜನ ಅದಾರ. ಹಂಗಾಗಿ ಅವ್ರು ಪಕ್ಷದಿಂದ ಅವ್ರಿಗೆ ಬೇಕಾದವ್ರು 4 ಮಂದಿ ಕರ್ಕೊಂಡು 4 ಮಂದಿ ಬಂದಾರ. ಬಹಳಷ್ಟು ಜನ ಬಂದಿಲ್ಲ. ನೀವು ನಾಮಿನೇಷನ್ ಕಾಂಗ್ರೆಸ್ದ್ದು ಮತ್ತು ಭಾರತೀಯ ಜನತಾ ಪಕ್ಷದವ್ರು ಟ್ಯಾಲಿ ಮಾಡ್ರಿ, ಎಷ್ಟು ಜನ ಬಂದಿದ್ರ ಅಂತ ಹೇಳಿ. ನಮ್ಮಲ್ಲಿ ಲಕ್ಷಾಂಗಟ್ಲೆ ಜನ ಬಂದಾರ. ಅವ್ರು 5-6 ಸಾವಿರ ಜನ ಬಂದಾರ ಅವ್ರು ಬಿಜೆಪಿ ಅವ್ರದ್ದು. ಮತ್ತ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ರಿಪೋರ್ಟ್ ಐತಿ. ಅದಕ್ಕೆ ನಾವು ಈ ಸಲ ನಮ್ಮ ಕಮ್ಯುನಿಟಿ ಮಾತ್ರ ಯಾವುದೇ ಕಾರಣಕ್ಕ ನಮ್ಮ ಜನರಿಗೆ ಮತ್ತು ನಮಗ SC ಇಂದ ತೆಗಿಬೇಕಂತೇಳಿ ಯಾರು ಹುನ್ನಾರ ನಡೆಸ್ಯಾರಲ್ಲ ಅವ್ರಿಗೆ ಮಾತ್ರ ತಕ್ಕಪಟ್ಟ ಕಲಿಸ್ತೀವಿ. ಯತ್ನಾಳ್ ಅವರು ಹೇಳ್ತಿದ್ದಾರೆ, ನಾವು ರಿಸರ್ವೇಶನ್ ಅನ್ನು ಹೆಚ್ಚಿಗೆ ಮಾಡಿದೀವಿ, ಕಡಿಮೆ ಮಾಡಿಲ್ಲ. ಯತ್ನಾಳ್ ಅವರು ರಿಸರ್ವೇಶನ್ ಮಾಡಕ್ ಯತ್ನಾಳ್ ಅವ್ರಿಗೆ ಏನೂ ಅವಕಾಶ ಇಲ್ಲ. ಯಾಕಂತಂದ್ರ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ, ಕಾನೂನು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ರಿಸರ್ವೇಶನ್ 15% ಇದೆ. ನಮ್ಗೆ ಗೊತ್ತಿರ್ಲಿ,
ಶೇಕಡ 15% ರಿಸರ್ವೇಶನ್ ಪರಿಶಿಷ್ಟ ಜಾತಿ ಇದೆ. ಇವರು 17 ಮಾಡಿದ್ರು. ಯಾರು? ಗೋವಿಂದ ಕಾರಜೋಳ ಅವರು, ಮಧುಸ್ವಾಮಿ ಅವರು, ಬಸವರಾಜ ಬೊಮ್ಮಾಯಿ ಅವರು 17 ಮಾಡಿದ್ರು. ಹೆಂಗ್ ಮಾಡಿದ್ರು? 17 ಹೆಂಗಾಯ್ತದು? ಆಗಿದ್ರೆ ತೋರಿಸ್ರಿ. ಹೆಂಗಾಯ್ತು ಅಂದ್ರ ಮುಸ್ಲಿಂ ಜನರ 4% ತೆಗೆದು ಅದ್ರ ಒಳಗೆ ಹೋಗಿ ಸೇರಿಸಿದ್ರು ಅವರು, ಪರಿಶಿಷ್ಟ ಜಾತಿ ಒಳಗೆ ಹೋಗಿ ಸೇರಿಸಿ. ಹಿಂಗ ಎಲ್ಲ ಕಾನೂನು ಒಳಗೆ ಅದು ಅವಕಾಶ ಇಲ್ಲ. ಅದು ಯಾವುದೇ ಕಾರಣ ಮತ್ತೆ ಮುಸ್ಲಿಮ್ಸ್ ಯಾಕೆ ಕೋರ್ಟ್ನಾಗ ಇದು ಕೊಟ್ಟಿದ್ರು? ಮುಸ್ಲಿಮ್ಸ್ ಬಗ್ಗೆ ಇದು ಮಾಡಿದ್ಕೆ ಕೋರ್ಟ್ನಾಗ ಅದು ಸ್ಟೇ ಆಗಿದೆ, ಇಲ್ಲ ಸ್ಟೇ ರಿಜೆಕ್ಟ್ ಮಾಡಿದ್ರು, ಮಾಡಕ್ ಬರಲ್ಲ, ಮಾಡಿ ತಪ್ಪು ಅಂತ ಹೇಳ್ತಾರೆ. ತಪ್ಪು ಮಾಡಿ ಇದು ಮಾಡಿದ್ದಾರೆ, ವಾಪಸ್ ಕೊಟ್ರು. ವಾಪಸ್ 17% ಮಾಡಿ ತೋರ್ಸಲ್ಲ, ಗೆಜೆಟ್ ನಲ್ಲಿ ತೋರಿಸಿ ಬಾಯ್ಲಿ ಹೇಳಿದ್ರ ಆಯ್ತಾ? ಯಾಕಂದ್ರೆ ಬಿಜೆಪಿ ಸರ್ಕಾರ ಬರೀ ಸುಳ್ಳು ಹೇಳುದು ಒಂದ ಕಲ್ತ್ ಬಿಟ್ರ, ಇದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಮೊನ್ನೆ ಸಿಟಿ ರವಿ ಅವರು ಹಾ ಬಿಜೆಪಿ ಈ ತಾಂಡ ಬಂಜಾರ ಸಮಾಜ ತಾಂಡಗಳು ಏನಿದಾವ ಕಂದಾಯ ಇಲಾಖೆಯಲ್ಲಿ ನಾವೇ ಇದು ಮಾಡಿದ್ದೀವಿ. ಅದನ್ನ ಹೇಳಿದ್ರು ಅದನ್ನ ಸ್ಪಷ್ಟವಾಗಿ. ಅದಕ್ಕಾಗಿ ಈಗ ಏನಾದ್ರೂ ಈಗ ಕಾಂಗ್ರೆಸ್ ಪರವಾಗಿ ಬಂಜಾರ ಸಮಾಜದವರು ಏನ್ ಟ್ವೀಟ್ ಮಾಡ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ, ಅವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಆದಂತ ಒಂದು ಪೋಸ್ಟ್ ಇದೆ, ಅದು ಒಂದು ಅವ್ರ ಇದು ಇದೆ, ಅದಕ್ಕೆ ಅವರು ಆ ಪರವಾಗಿ ಮಾತನಾಡ್ತಾರೆ. ಆದ್ರೆ ಸಾಮಾನ್ಯ ಜನ ಏನಿದೆ, ಬಂಜಾರ ಸಮಾಜ ಸಾಮಾನ್ಯ ಜನ ಏನಿದೆ, ಅದು 100% ಬಿಜೆಪಿ ಜೊತೆ ಇದೆ, ಬಿಜೆಪಿಗೆ ಮತ ಹಾಕ್ತಾರೆ, ಮೋದಿಗೆ ಮತ ಹಾಕ್ತಾರೆ. ನಾನು ಅದು ಸರ್ ಗೆಜೆಟ್ ಮಾಡಿದ್ದು ಅದು ಕಂದಾಯ ಗ್ರಾಮದ ಗೆಜೆಟ್ ಸರ್ಕಾರ 2013 ಒಳಗೆ ಸಿದ್ದರಾಮಯ್ಯ ಸರ್ಕಾರ ಇತ್ತು. 2013 ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಕಂದಾಯ ಗ್ರಾಮಗಳನ್ನು ಮಾಡ್ಬೇಕಂತ ಕಾನೂನು ತಂದವ್ರು ಯಾರು? ಸಿದ್ದರಾಮಯ್ಯ ಅವರು, ಮತ್ತ ಕಾಗೋಡು ತಿಮ್ಮಪ್ಪನವರು, ಮತ್ತೆಲ್ಲ ನಮ್ಮ ಬಂಜಾರದ ಶಾಸಕರುಗಳೆಲ್ಲ ಹೋರಾಟದಿಂದ ಅದನ್ನ ಕಾನೂನು ತಂದ್ರು. ಆಲ್ರೆಡಿ ಎಲ್ಲ ಕಡೆ ಸರ್ವೆ ಆಗಿದೆ. ಸುಮಾರು 30-35-40% ಕಂದಾಯ ಗ್ರಾಮ ಪಟ್ಟಿಯಾಗಿದೆ ಅಷ್ಟೇ. ಆದ್ರೆ ಗೆಜೆಟ್ ಆಗಿಲ್ಲ ಇನ್ನೂವರೆಗೆ ಗೆಜೆಟ್ ಆಗಿಲ್ಲ. ಆದ್ರೆ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಆವಾಗ ಯಾದಗಿರಿ, ಗುಲ್ಬರ್ಗಾ ಜಿಲ್ಲೆಯಲ್ಲಿ ಹಕ್ಕುಪತ್ರನ್ನ ವಿತರಿಸಿದ್ರು. ಅದು ಕಾನೂನು ಬಾಹಿರ. ಗೆಜೆಟ್ ಆಗ್ಲಾರ್ದೆ ಹೆಂಗ್ ಹಕ್ಕುಪತ್ರ ಕೊಡ್ತೀರಿ? ಗೆಜೆಟ್ ಆಗ್ಬೇಕಲ್ಲ, ಕ್ಯಾಬಿನೆಟ್ ಅಪ್ರೂವ್ ಆಗ್ಬೇಕಲ್ಲ. ಗೆಜೆಟ್ ಆಗಿಲ್ಲ. ಎಲ್ಲ ಜಿಲ್ಲಾಧಿಕಾರಿಗಳ ಹಂತದೊಳಗೆ ಅದಾವು. ಈಗ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಮುಖ್ಯಮಂತ್ರಿ ಜೊತೆ ನಾವು ಮಾತಾಡಿ ಬಂದಿವಿ. ಮತ್ತು ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ನಮ್ಮ ಗೆಳೆಯರದಾರ, ಅವರಿಗೂ ಮಾತಾಡ್ತೀವಿ. ವಿಶೇಷವಾಗಿ ಈಗ ಚುನಾವಣಾ ಮುಗಿದ ನಂತರ ರಾಜ್ಯದಲ್ಲಿ ಇರತಕ್ಕಂಥ 5,000ಕ್ಕೂ ಹೆಚ್ಚು ತಾಂಡಗಳು ಮತ್ತು ಗೊಲ್ಲರಹಟ್ಟಿ, ಕುರುಬರಹಟ್ಟಿ ಮತ್ತು ಜನವಸತಿ ಪ್ರದೇಶಗಳ ಕಂದಾಯ ಗ್ರಾಮ ಇರಬೇಕು. ಖಂಡಿತವಾಗಿ 1-1.5 ವರ್ಷದೊಳಗೆ ಆಗ್ತದ. ಆವಾಗ ಗೆಜೆಟ್ ಆಗ್ತದ. ತದನಂತರ ತಾಂಡಗಳಿಗೆ ಹಾಸ್ಟೆಲ್ ಮಾಡ್ಬೋದು, CHC ಸೆಂಟರ್ ಮಾಡ್ಬೋದು, ಆರೋಗ್ಯ ಇಲಾಖೆ ಪಶುವೈದ್ಯಕೀಯ ಹಾಸ್ಪಿಟಲ್ ಮಾಡ್ಬೋದು. ಇವೆಲ್ಲಾ ಸೌಕರ್ಯಗಳು ತಾಂಡಗಳಿಗೆ ಆವಾಗ ಸಿಗ್ತದೆ. ಅದು ಕಾಂಗ್ರೆಸ್ ಪಕ್ಷದಿಂದ, ಸಿದ್ದರಾಮಯ್ಯ ಅವರಿಂದ ಮಾತ್ರ ಸಾಧ್ಯ. ಅದು ಇವಾಗ ಕರ್ನಾಟಕದಲ್ಲಿ ಪ್ರತಿ ವಿಭಾಗದಲ್ಲಿ ಬಂಜಾರ ಸಮಾಜವನ್ನು ಸೇರ್ಪಡೆ ಮಾಡಿದ್ದಾರೆ. ಮುಂದಿನ ದಿವಸದಲ್ಲಿ ಏನಾದ್ರೂ ಕೇಂದ್ರದಲ್ಲಿ ಹಿಂದೆ ಸರ್ಕಾರ ಬಂದಂತ ಇದೇ ರಾಜ್ಯದಲ್ಲಿ ಸೇರ್ಪಡೆ ಮಾಡಬಹುದು. ರಾಜ್ಯದಾಗ ಕೇಂದ್ರದಾಗ ನಮ್ ಸರ್ಕಾರ ಬರ್ತದ, ಕಾಂಗ್ರೆಸ್ ಸರ್ಕಾರ ಬರ್ತದ. ಕೇಂದ್ರ ಸರ್ಕಾರ ಯಾಕೆ ಬರ್ತದ ಅಂತ ಹೇಳ್ತೀನಿ. ಇವತ್ತು ಕರ್ನಾಟಕ ರಾಜ್ಯದಾಗ ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿಗಳನ್ನ ಚಾಚು ತಪ್ಪದೆ ಪೂರೈಸಿದಾಗ. ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ 2,000 ರೂಪಾಯಿ ಅಕೌಂಟಿಗೆ ದುಡ್ಡು, ಆಮೇಲೆ ವಿದ್ಯುತ್ ಕರೆಂಟ್ 210 ಯೂನಿಟ್ ಫ್ರೀ, ಜೊತೆಗೆ ಯುವ ನಿಧಿ ಇದೆ. ಅದರ ಜೊತೆಗೆ ಇನ್ನೊಂದು ಹಾಕಿ ಯೋಜನೆ. ಈಗ ಕೇಂದ್ರದಾಗ ಅಲ್ಲಿನೂ 5 ಗ್ಯಾರಂಟಿಗಳದಾವ. ಅಲ್ಲಿ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ ಹಣವನ್ನ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ವರ್ಷಕ್ಕೆ 1 ಲಕ್ಷ. ಅಲ್ಲಿನೂ ಯುವ ನಿಧಿ ಇದೆ, ಯುವಕರಿಗೆ ಯುವ ನಿಧಿ ಇದೆ. ಮತ್ತು ವಿಶೇಷವಾಗಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಬಂದ್ರ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೇನ್ ಬೇಕ್ರಿ? ಏನ್ ಮಾಡಿದಾರೆ ಹೇಳ್ರಿ? ಎಲ್ಲ ಅದಾನಿ ಅಂಬಾನಿ ಅವ್ರಿಗೆ ಕೊಟ್ಟಿಕೇಶನ್ 24 ಲಕ್ಷ ಕೋಟಿ 26,000 ಲಕ್ಷ ಕೋಟಿ ದುಡ್ಡು ಕೊಟ್ಟಿಕೇಶನ್ ಇದು ಮಾಡ್ತಾರೆ. 10,000 ರೂಪಾಯಿ ರೈತರ ಸಾಲ ಇದ್ರೆ ಬ್ಯಾಂಕ್ನವ್ರು ಮನೆ ಮುಂದೆ ಬಂದ್ಕೇಶನ್ ಬರ್ತಾರೆ. ಅವ್ರಿಗೆ ಕೇಳಬೇಕು, ಕೇಳಿಲ್ಲ, ಏನೋ ಮಾಡಿಲ್ಲ ಅವರು. ರೈತರಿಗೆ, ಬಡವರಿಗೆ, ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಏನೇನು ಮಾಡಿಲ್ಲ ಭಾರತೀಯ ಜನತಾ ಪಕ್ಷ. ಅಲ್ರಿ, ಎಷ್ಟು ಮಂದಿ ಯುವಕರು ನೌಕರಿ ಕಳ್ಕೊಂಡಿದ್ದಾರೆ. ಎಲ್ಲ ಗೌರ್ಮೆಂಟ್ ಈಗ ರೈಲ್ವೆ ಹೋಯ್ತು, ಎಲ್ಲ ದೊಡ್ಡ LIC ಹೋಯ್ತು, ಎಲ್ಲ BSNL ಹೋಯ್ತು. ಏನಾಗಿದೆ ಇವತ್ತು ಇದ್ದಿದ್ ನೌಕರಿ ಪ್ರೈವೇಟ್ ಮಾಡಿದ್ದಾರೆ.
ಎಲ್ಲಾನು ಮುಗಿಸ್ಬಿಟ್ಟು ಮತ್ತೆ ನೋಡ್ತಾ ಇದ್ರಿ. ವಿಮಾನ ನಿಲ್ದಾಣ ಹೋಯ್ತು, ವಿಮಾನಗಳು ಹೋದ್ವು. ಇವತ್ತು ನಮ್ಮ ಬಡವರು ದುಡಿಯಾಕ ಹೋಗ್ಬೇಕಂದ್ರೆ ಒಂದ್ 10 ಕಿಲೋಮೀಟರ್ ಬೇಕು. 100 ರೂಪಾಯಿ ಪೆಟ್ರೋಲ್ ಇದೆ, 110 ರೂಪಾಯಿ ಇದೆ. ದುಡಿಯಾಕ 500 ಬಳೆ 300 ಕೊಡ್ತಾರೆ. ಅವ್ನು ಹೋಗಿ ಬರಾಕೆ ಒಂದ್ ಹೋಯ್ತು, ಊಟಕ್ಕೆ ಗತಿ ಇಲ್ಲ. ಚಾ ಕುಡಿದ್ರೆ GST ಐತಿ. ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡ್ರಿ ನೀವು. GST ಅಂತೂ ಹೇಳ್ಬಾರ್ದು. ಇವತ್ತು ದುಡ್ಕೊಂಡು ಚುನಾವಣೆ GST ಕೊಡೋ ಪರಿಸ್ಥಿತಿ ಬಂದು ನಿರ್ಮಾಣ ಆಗೈತಿ. अब की बार 400 पार ಇದಕ್ಕೆ ತಾವು ಏನ್ ಹೇಳ್ತೀರಿ? ಅವ್ರು ನೋಡ್ರಿ ಜನರಿಗೆ ಮಳ್ ಮಾಡಾಕ್ತಾರ, ಹುಚ್ಚು ಮಾಡಾಕ್ತಾರ ಜನರಿಗೆ. ಈ ದೇಶದ ಜನ, ಈ ಜಿಲ್ಲೆ ಜನ ನಾವೇನು ಹುಚ್ಚರಲ್ಲ. ಈ ಸಲ ಸರಿಯಾಗಿ ಪಾಠ ಕಲಿಸ್ತೀವಿ. ಅವರು ಏನ ಅಭಿವೃದ್ಧಿ ಮಾಡ್ಯಾರ ಅನ್ನೋದು ಗೊತ್ತಾಗ್ಯದ. ಏನೇನು ಅಭಿವೃದ್ಧಿ ಆಗಿಲ್ಲ, ಬರೀ ಫೋರ್ಸ್ ಕೊಡೋದು ಮಾತ್ರ. ಪೂಜೆ ಮೀಡಿಯಾದಾಗ ಹೊರದೇಶಕ್ಕೆ ಹೋಗೋದು, ಇಲ್ಲೇ ನಮ್ಗ ತಿನ್ನಕ್ ಸಿಕ್ಕೂಳಿಲ್ಲ. ಹೊರದೇಶಕ್ಕೆ ಹೋಗಿ ಕೇಶಿಂದವರು ಇದು ಮಾಡ್ತಾರ. ಏನೋ 140 ಕೋಟಿ ಜನ ಅದಾರ. ಇವ್ರಿಗೆ ಪ್ರತಿಯೊಬ್ಬರಿಗೆ ಅನುಕೂಲ ಆಗುವಂತ ಸರ್ಕಾರ ಕಾಂಗ್ರೆಸ್ ಬಂದ್ರೆ ಮಾತ್ರ ಅನುಕೂಲ ಆಗ್ತದೆ. ಇಲ್ಲಾಂದ್ರೆ ಬಿಜೆಪಿ ಏನೂ ಆಗಂಗಿಲ್ಲ. ಅವ್ರು ಅಬ್ಕಿ ಬಾರ್ 400 ಪಾರ್ ಅಂತ ಹೇಳ್ಯಾರಲ್ಲ, ಅವ್ರು 200 ಸೀಟು ಬರಂಗಿಲ್ಲ, 200 ಸೀಟು ಬರಂಗಿಲ್ಲ ಬಿಜೆಪಿ. ಇನ್ನೂ ಹೇಳ್ತೀನಿ ನಿಮ್ಗೆ, ಇನ್ನ ಟೈಮ್ ಇವಾಗ ಸ್ಟಾರ್ಟ್ ಇವತ್ತಿಗೆ ಸ್ಟಾರ್ಟ್ ಇದೆ. ಎಲ್ಲಾ ತಾಲೂಕು ಅಡ್ಡಾಡ್ತೀವಿ. ಅಲ್ಲಲ್ಲ ಕಂದಾಯ ಗ್ರಾಮ ಬಿಜೆಪಿ ಸರ್ಕಾರ ಇರುವಾಗ ಕಂದಾಯ ಗ್ರಾಮ ಯಾವ ತರ ಮಾಡಿದ್ದಾರೆ ಕೆಲವೊಂದು ಕಾರ್ಯಕ್ರಮ ಗುರುಗುರಾಗ್ಲಿ ನಮ್ಮ ರಾಜ್ಯದ ಈಗ ಬಿಜಾಪುರ ಜಿಲ್ಲೆಯಲ್ಲಿ ಮಾನ್ಯ ಲೋಕಸಭಾ ಸದಸ್ಯರು ಜಿಗ್ಜಣ ಸಾಹೇಬರು ಬಂಜಾರ ಸಮಾಜದ ಹೋಟೆ ಬೇಡ ಅಂತ ಹೇಳ್ತಾರೆ. ಆದರೆ ಬಂಜಾರ ಸಮಾಜದ ಹೋಟ್ ಬೇಡ ಅಂತ ಹೇಳಿ ನಮಗಷ್ಟೇ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ನಮಗೆ MP ಮಾಡಬೇಡ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ನಮ್ಮ ಬಿಜಾಪುರ ಜಿಲ್ಲೆ ಜನ ತಿಳ್ಕೋಬೇಕು. ಅವ್ರು ಹೇಳೋದು ಬೇರೆನೇ, ನಮಗೆ ಟಾರ್ಗೆಟ್ ಮಾಡಿ ನಮಗೆ ಹೇಳಕತ್ತಾರೆ. ಆದರೆ ಇಂಡೈರೆಕ್ಟ್ ಆಗಿ ಬಿಜಾಪುರ ಜಿಲ್ಲೆ ನನಗೆ MP ಮಾಡಬೇಡ್ರಿ, ನಾನು 10 ವರ್ಷ ಏನೂ ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮೇಲಾಗಿ ನಮ್ಮ ಬಂಜಾರ ಸಮಾಜ ಬಿಜಾಪುರ ಜಿಲ್ಲೆ ನನ್ನ ತಿಳಿದ ಮಟ್ಟಿಗೆ ಇಂಡಿ ತಾಲೂಕಿನಲ್ಲಿ ಯಾವುದೇ ಒಂದು 10 ರೂಪಾಯಿದವ್ರದ್ದು ಯಾವುದೇ ಅವ್ರ MP ಅನ್ನೋದು 1 ರೂಪಾಯಿದ ಕೆಲಸ ಆಗಿಲ್ಲ. ಮತ್ತು ನಮ್ಮ ಮೇಲಾಗಿ ನಾವು ನಮ್ಮ ಸಮಾಜದ ಬಗ್ಗೆ ಕಾಳಜಿನೇ ಇಲ್ಲ ಅವ್ರಿಗೆ ನಾವು ಯಾಕೆ ವೋಟ್ ಹಾಕಬೇಕು? ಈಗ ರಾಷ್ಟ್ರಪತಿಗಳ ಎಷ್ಟು ಮೌಲ್ಯ ಆದ ವೋಟ್ ಅಷ್ಟೇ ಒಂದು ಸಾರ್ವಜನಿಕ ಮತ್ತು ಬಡವರಿಗೆ ಅದ. ಆ ವೋಟಿನ ಕಿಮ್ಮತ್ತು ಇವೆಲ್ಲವೂ ಏನದ ನಾವು ಈ ಇಲೆಕ್ಷನ್ದಾಗ ತೋರಿಸ್ಬೇಕಂತ ನಾವೆಲ್ಲ ತಮ್ಮ ಪರವಾಗಿ ಅವ್ರಿಗೆ ಹೇಳ್ತೀವಿ. ಇನ್ನೊಂದು, ನಮ್ಮ ಬಿಜಾಪುರ ಜಿಲ್ಲೆ ಕರ್ನಾಟಕದಲ್ಲಿ 2ನೇ ಅಲ್ಲ 1ನೇ ಸ್ಥಾನದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಬಂಜಾರ ಸಮಾಜದವ್ರು ಇದ್ದೇವೆ. ಈ ನಮ್ಮ ಭಾರತ ಗೌರ್ಮೆಂಟ್ನಾಗ ಬಿಜಾಪುರ ನಮ್ಮ ಕೆಲವೊಂದು ಮಿನಿಸ್ಟರ್ಗಳು ನೀವು ಕೇಳಿರಬಹುದು, ಶಾಸಕರು ಬಂಜಾರ ಸಮಾಜದಿಂದ ನಾವು ಬಿದ್ದೇವೆ ಅಂತೇಳಿ ಖಡಾಖಂಡಿತವಾಗಿ ತಮ್ಮ ಮುಖಾಂತರ ಹೇಳಿದ್ದಾರೆ. ಇದೇ ಥರವಾಗಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಜಿಗ್ಣಿ ಸಾಹೇಬಿಗೆ ಅನಿಸ್ಬೇಕು, ಬಿದ್ದ ಬಳಕ ಅನಿಸ್ಬೇಕು, ನಾವು ಬಂಜಾರ ಸಮಾಜದಿಂದ ಬಿದ್ದೇವೆ ಅಂತೇಳಿ ಅವ್ರಿಗೆ ಅನಿಸ್ಬೇಕು. ಆ ಥರ ಮಾಡ್ತೇವೆ ಅಂತೇಳಿ ನಾವೆಲ್ಲರೂ ಸ್ವಲ್ಪ ಪ್ರಯತ್ನ ಮಾಡ್ತೇವೆ. ತಮ್ಮ ಮುಖಾಂತರ ಅವ್ರಿಗೆ ಇದೊಂದು ಹೇಳ್ತೇವೆ ಅಂತೇಳಿ ನಾವು ಲಿಂಬಾಜಿ ರಾಠೋಡ್. ಇವತ್ತು ಲೋಕಸಭಾ ಚುನಾವಣೆ ಅಂಗವಾಗಿ ನಾವೆಲ್ಲರೂ ನಮ್ಮ ಬಂಜಾರ ಸಮಾಜದ ಎಲ್ಲ ಯುವ ಮುಖಂಡರು ಹಾಗೂ ಎಲ್ಲ ಹಿರಿಯರು ಕಿರಿಯರು ಎಲ್ಲ ಸಹೋದರರು ಕೂಡ ನಾವು ಇವತ್ತು ಆಗಮಿಸಿದ್ದೇವೆ. ಯಾಕಪ್ಪ ಅಂತ ಹೇಳಿದರೆ ನಮ್ಮ ಸಮಾಜಕ್ಕೆ ಬಹಳಷ್ಟು ಒಂದು ಕೀಳರಿಮೆಯಿಂದ ನೋಡಿಕೊಂಡಿರೋದು ನಾವು. ಇವತ್ತು ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಎಲ್ಲ ಮಾಧ್ಯಮದ ಮಿತ್ರರಿಗೆ ಇದೆಲ್ಲ ಗೊತ್ತಿದೆ. ಸೊ ನಾನೊಂದು ನನ್ನ ಒಂದು ಅನಿಸಿಕೆ ಹೇಳಲಿಕ್ಕೆ ಬಯಸ್ತೇನೆ. ರಾಜಕಾರಣಿ ಆದವರು ನಾವು ಈ ಸಮಾಜದ ಓಟು ಬೇಡ, ಆ ಸಮಾಜದ ಓಟು ಬೇಡ ಅನ್ನುವ ಅಧಿಕಾರ ಯಾರಿಗೆ ಇದೆ ಹೇಳಿ? ಒಬ್ಬ ರಾಜಕಾರಣಿ ಆಗ್ಬೇಕಂತ ಹೇಳಿದ್ರೆ ಎಲ್ಲ ಸಮಾಜದ ಓಟುಗಳ ಒಂದೊಂದು ಓಟು ಕೂಡ ಮುಖ್ಯವಾಗಿರುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಯಾಕಂದರೆ ಈ ಒಂದು ಸಂವಿಧಾನದೊಳಗಡೆ, ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೆ ಮತದಾನ ಮಾಡುವಂಥ ಒಂದು ಹಕ್ಕು ಏನು ಕೊಟ್ಟಿದ್ದಾರಲ್ಲಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅದು ಮಾತ್ರ ನಾವು ಹೇಳಕ್ಕೆ ಬಯಸ್ತೇನೆ. ಇನ್ನೊಂದು, ನಮ್ಮ ತಾಲೂಕದಿಂದ ನಮ್ಮ ಬಂಜಾರ ಸಮಾಜದ ಎಲ್ಲ ಹಿರಿಯರು ಇಂಡಿ ತಾಲೂಕಿಂದ ಎಲ್ಲ ನನ್ನ ತಾಲೂಕಿನ ಎಲ್ಲ ಬಂಜಾರ ಸಮಾಜದ ಹಿರಿಯರು ಎಲ್ಲ ನಾಯಕರು ನಾವು ಇವತ್ತು ಸೇರಿ ನಾವು ಕಾಂಗ್ರೆಸ್ಸನ್ನು ಬೆಂಬಲಿಸೋಣ ಅಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ನಾವು ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಎಲ್ಲ ಬಂಜಾರ ಸಮಾಜದ ಯುವಕರನ್ನು ನಾವು ಹೇಳಕ್ಕೆ ಬಯಸ್ತೇನೆ. ಈ ಸಲ ನಾವೆಲ್ಲರೂ ಸೇರಿ ಕಾಂಗ್ರೆಸ್ಸನ್ನು ಹೆಚ್ಚಿನ ಮತಗಳಿಂದ ಬೆಂಬಲಿಸಿ ಆರಿಸಿ ತರೋಣ ಅಂಥೇಳಿ ನಾವೆಲ್ಲ ನನ್ನ ಸಮಾಜದವರಿಗೆ ನಾನು ಕಳಕಳಿಯಿಂದ ವಿನಂತಿಯಿಂದ ಕೇಳ್ಕೊಳ್ಳುತ್ತೇನೆ. ಯಾಕಂತೇಳಿದರೆ ಇವತ್ತಿನ ಬಹಳಷ್ಟು ಜನ ಯುವಕರು ಇವತ್ತು ಎಜುಕೇಷನನ್ನು ಕಲಿತು ಮನೆಯಲ್ಲಿ ಕುಳಿತುಕೊಂಡಿದ್ದಾರೆ. ಯಾಕಪ್ಪ ಅಂತಂದರೆ ಇವತ್ತು ಒಂದು ನೌಕರಿಗಳ ಇಲ್ಲದೆ ಕಾರಣ.
ಅದಕ್ಕಾಗಿ ನಾವು ಈ ಸರ್ಕಾರವನ್ನು ಏನು ಸರ್ಕಾರ ಇದೆ ಈ ಸರ್ಕಾರವನ್ನು ಬದಲಾವಣೆ ಮಾಡಿ ಮತ್ತೆ ಇದನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪ ಅವಕಾಶವನ್ನು ಮಾಡಿಕೊಡೋಣ ಈ ಸಲ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ನನ್ನ ಹೆಸರು ಶೈಲಶ್ರೀ ಅಶೋಕ್ ಜಾಧವ್ ಅಂತೇಳಿ, ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಬೆಳ್ಳುಳ್ಳಿ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ. ರಮೇಶ್ ಜಿಗಜಿಣಗಿ ಅವರು ನಮ್ಮ ಸಮಾಜ ಬಗ್ಗೆ ಓಟ್ ಹಾಕಬೇಡ್ರಿ ಅಂತೇಳಿ ಹೇಳ್ಯಾರಲ್ಲ, ಅದಕ್ಕೆ ನಾವು ಇಂಡಿ ತಾಲೂಕು ಬಂಜಾರ ಸಮಾಜದವರು ಇಡೀ ಜಿಲ್ಲಾ ಟೋಟಲ್ ನಾವು ಬಂಜಾರ ಸಮಾಜದವ್ರು ಕಾಂಗ್ರೆಸ್ ಪರವಾಗಿ ವೋಟಿಂಗ್ ಮಾಡ್ತೀವಿ. ಶೇಖರ್ ನಾಯ್ಕ್, ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷ, ಇಂಡಿ.